ನಾನು ಶಾಂತು ಸರ್. ನೋಡಿ, ಇದು ತಾರ್ ರೋಡ್ ತಾರ್ ರೋಡ್ ಪಾಯಿಂಟು. ಮಹದೇಶ್ವರ ಬೆಟ್ಟ ಹೈವೇ ರೋಡಿಂದ ಇಲ್ಲೊಂದು ಹಳ್ಳಿ ಬರುತ್ತೆ. ಆ ಮೇನ್ ರೋಡಿಂದ 2 ಕಿಲೋಮೀಟ್ರು ರೋಡು. ಆ ಹಳ್ಳಿಯಿಂದ ನೋಡಿ ಈ ರಸ್ತೆ ಜಮೀನಿಗೆ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ಆ ವಿಲೇಜು. ಅಲ್ಲಿ ಕಾರ್ ನಿಲ್ಸಿದ್ದೀನಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ಗಂಟನೂ ರೋಡ್ ಫೇಸಿಂಗ್ ಬರುತ್ತೆ ಸರ್. ಅಲ್ಲೊಂದು ತೊಂಬ ಕಾಣ್ತಾ ಇದೆಯಲ್ಲ ನೋಡಿ, ಅಲ್ಲಿ ತನಕನೂ ರೋಡ್ ಫೇಸಿಂಗು. ಇದು ಒಬ್ಬರದೇ ಪ್ರಾಪರ್ಟಿ. ಒಟ್ಟು ಇದು 3.5 ಎಕರೆ ಇದೆ ಸರ್. ಈ 3.5 ಎಕರೆಯಲ್ಲಿ 2 ಎಕರೆ ಕೊಟ್ಬಿಡ್ತಾರೆ. 2 ಎಕರೆ ಕೊಟ್ಬಿಡ್ತಾರೆ. ಒಳ್ಳೆ ರೋಡ್ ಫೇಸಿಂಗ್ ಚೆನ್ನಾಗೈತೆ. 11 ಸ್ಕೆಚ್ ಮಾಡಿ ಅದೇನು 10-15 ದಿನಕ್ಕೆ 11 ಸ್ಕೆಚ್ ಐತೆ. ಮತ್ತು ಇದು ಏನಪ್ಪ ಅಂದರೆ, ಇದು ನಾರ್ತ್ ಫೇಸಿಂಗು ತಾರ್ ರೋಡ್ ಸಿಗುತ್ತೆ. ಆ 90ಇಂದ ಬಲಗಡೆ ಬಂದು ಅದು ಸಬ್ ರೋಡಿಗೆ ಸಿಗುತ್ತೆ ಸರ್. ಪೂರ್ವ ದಿಕ್ಕೆ ಅದು ರಸ್ತೆ ಸಿಗುತ್ತೆ ನೋಡಿ, ಬಾಳೆ ಇದೆಲ್ಲ ಕಲ್ಕಂಬ, ಅಲ್ಲೂ ಕೂಡ ಸಬ್ ರಸ್ತೆ ಇದೆ. 45 ಇದು ನೋಡಿ. ಇದು ಈ ರಸ್ತೆ ನೋಡಿ, ಇಲ್ಲಿ ಹೋಗುತ್ತಲ್ಲ, ಇದು ಸಬ್ ರಸ್ತೆ. ಪೂರ್ವ ದಿಕ್ಕು ಸಿಗುತ್ತೆ. ಇದು ನಾರ್ತ್ ಫೇಸಿಂಗು ನೋಡಿ. ಇದು ಹಿಂಗೆ ಸುತ್ತಮುತ್ತಲೂ ಒಳ್ಳೆ ತೋಟಗಳಿದೆ ನೋಡಿ, ಮನೆ ಕಟ್ಕೊಂಡಿದ್ದಾರೆ, ಒಳ್ಳೆ ಜಾಗ ನೋಡಿ. ತಾರ್ ರೋಡ್ ಪಾಯಿಂಟಿಗೆ 2 ಎಕರೆ ನೋಡಿ. ಒಳ್ಳೆ ರೆಡ್ ಸಾಯಿಲು, ತುಂಬಾ ಚೆನ್ನಾಗಿದೆ. ಎಲ್ಲ ಜನರಲ್ ಪ್ರಾಪರ್ಟಿ. ಲೈಟ್ ಕಂಬ ಕೂಡ ಜಮೀನು ಒಳಗಡೆ ಐತೆ. ಯಾವುದೇ ಥರ ಫೆನ್ಸು ಯಾವುದೇ ಥರ ಇಲ್ಲ. ಇದರಲ್ಲಿ 2 ಎಕರೆ ರೋಡ್ ಫೇಸಿಂಗ್ಗೆ ಕೊಡ್ತಾರೆ ಸರ್. ಒಳ್ಳೆ ಜನರಲ್ ಪ್ರಾಪರ್ಟಿ ನೋಡಿ. ಇದು ರಸ್ತೆ ಪೂರ್ವ ದಿಕ್ಕೆ, ನಾರ್ತ್ ದಿಕ್ಕು ರಸ್ತೆ. ಸುತ್ತಮುತ್ತಲೂ ತೋಟಗಳಿದೆ. ಒಳ್ಳೆ ವ್ಯವಸಾಯ ಡ್ರಿಪ್ ಹಾಕೊಂಡು ಎಲ್ಲ ಇದ್ದಾರೆ ನೋಡಿ, ಚೆನ್ನಾಗಿದೆ. ಏನಪ್ಪ ಅಂದರೆ 3.5 ಎಕರೆ, ಅದರಲ್ಲಿ 2 ಎಕರೆ ಮಾತ್ರ ಕೊಡೋದು. 1.5 ಎಕರೆ ಅವರೇ ಓನರೇ ಇಟ್ಕೊತಾರೆ. ಒಳ್ಳೆ ಪೂರ್ವ ದಿಕ್ಕು ರಸ್ತೆ, ನಾರ್ತ್ ರಸ್ತೆ. ಮಹದೇಶ್ವರ ಹೈವೇ ಬೆಟ್ಟ ರೋಡಿಂದ 2 ಕಿಲೋಮೀಟ್ರ್ ಬರುತ್ತೆ ಸರ್. ಏನಿದೆ ರೇಟು, ನೀವು ಡೈರೆಕ್ಟಾಗಿ ಬಂದರೆ ನಾವು ಓನರ್ ಡೈರೆಕ್ಟಾಗಿ ಕೊಡ್ತೀವಿ ಸರ್ ನೋಡಿ. ಒಳ್ಳೆ ರೋಡ್ ಪಾಯಿಂಟು, ಭೂಮಿ ಚೆನ್ನಾಗಿದೆ ಸರ್.